पूज्याय राघवेंद्राय सतधर्मरताय च भजतां कल्पवृಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಅನ್ನ ಸಾರು ಅಥವಾ ಅನ್ನ ಸಾಂಬಾರು, ಅನ್ನ ರಸಮ್ ಮಾಡಿದಾಗ ಇದು ಬೇಕೇ ಬೇಕು ಅನಿಸುತ್ತೆ. ತುಂಬ ಟೇಸ್ಟಿ ಆಗಿರುತ್ತೆ. ಓಕೆ, ಇದು ಸಮ್ಮರ್ ಬಂದಾಗ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷವರೆಗೂ ಮೆಣಸಿನ್ಕಾಯಿದು ಸಮ್ಮರ್ ಬಂದಾಗ ಇಂಥವೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷದವರೆಗೂ ಟೆನ್ಷನ್ ಇರೋಲ್ಲ. ಇವಾಗ ಇವನ್ನೆಲ್ಲ ತೊಗೊಂಡು ತೊಳ್ಕೊಂಡು ಬಂದಿದ್ದೀನಿ. ಓಕೆ, ತೊಳ್ಕೊಂಡು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದೀನಿ. ಈಗ ಒರೆಸ್ಕೊಂಡು ಆಯಿತಾ. ಈಗ ಇದರಲ್ಲಿ ಆಯಿತಾ, ನೀವು ಯಾವುದನ್ನು ತೊಗೊಳ್ಳಿ. ನಾನು ಇದು ಮುಂದೆಂದು ಇದು ತೆಗೆದುಬಿಟ್ಟೀನಿ. ಇದಕ್ಕಂದರೆ ಇದು ಫ್ರೈ ಮಾಡಬೇಕಾದ್ರೆ ಸುಮ್ಮನೆ ಅದು ತಿನ್ನೋದು ಇಲ್ಲ ಏನಿಲ್ಲ. ಫ್ರೈ ಮಾಡಬೇಕಾದ್ರೆ ಸುಮ್ಮನೆ ಈ ಥರ ಒಂದಕ್ಕೊಂದು ಹಿಂಗೆ ಲಾಕ್ ಹಾಕ್ಕೊಂಡ್ಬಿಟ್ಟು ಅದು ಟರ್ನ್ ಆಗೋಲ್ಲ ಜಲ್ದಿ. ಈ ಥರ ನಾವು ಫ್ರೈ ಮಾಡಬೇಕಾದ್ರೆ ಜಲ್ದಿ ಟರ್ನ್ ಆಗೋಲ್ಲ. ಹಾಗಾಗಿ ಇದನ್ನೆಲ್ಲ ತುಂಬ ಎಲ್ಲ ತೆಗೆದುಬಿಟ್ಟಿದ್ದೀನಿ ಎಲ್ಲದರದ್ದು. ಇವಾಗೆಲ್ಲವನ್ನು ನೀವು ಆಯಿತಾ, ಇವಾಗ ಶೀಲ್ಕೊಂಡು ಸ್ಟಫಿಂಗ್ ಮಾಡ್ಕೋಬೇಕಲ್ಲ, ಎಲ್ಲವೂ ಸ್ಟಫಿಂಗ್ ಮಾಡ್ಕೋಬೇಕು. ಓಕೆ, ಈಗ ಈ ಥರ ಸೊಟ್ಟ ಇರೋದನ್ನು ಬರುತ್ತೆ, ಏನಾಗಲ್ಲ. ಓಕೆ, ಎಲ್ಲ ತೊಗೊಂಡು ಚೆನ್ನಾಗಿರ್ಲಾರ್ದು ಏನಾದರೂ ಡೌಟ್ ಬಂದರೆ ತೆಗೆದ್ಬಿಡ್ಬೇಕು. ಓಕೆ, ಇದನ್ನು ತೆಗೀರಿ ಹೋಗ್ಲಿಕ್ಕೆ ಆಯಿತಾ. ಇವಾಗ ಎಲ್ಲವನ್ನು ಈ ಥರ ಗೀರ್ಕೋಬೇಕು. ಈಳಿಗೆ ಮಣೆಯಿಂದಾದರೂ ಗೀರ್ಕೋಬೋದು ಅಥವಾ ಚಾಕಿಂದ ಆದ್ರೂ ಗೀರ್ಕೋಬೋದು, ಏನು ತೊಂದರೆ ಇಲ್ಲ. ಒಬ್ಬೊಬ್ಬರು ಪಿನ್ನಿಂದ ಎಲ್ಲ ಮಾಡ್ತಾರೆ, ಪಿನ್ನಿಂದ ಎಲ್ಲ ಮಾಡಬಾರ್ದು. ಓಕೆ, ಚಾಕುಯಿಂದನೇ ಬರುತ್ತೆ, ಚಾಕುಯಿಂದನೂ ಮಾಡೋಕೆ ಆಯಿತಾ. ನೋಡಿ, ಫುಲ್ಲು ಈ ಥರ ಲಾಸ್ಟ್ ಈ ಎಡ್ಜ್ವರೆಗೂ ಬರಬೇಕು. ಈ ಎಡ್ಜಿಂದ ಈ ಎಡ್ಜ್ವರೆಗೂ ಈ ಥರ ಒಳಗಡೆ ಸ್ಟಫಿಂಗ್ ಹಾಕಬೇಕು. ಖಾರ ಜಾಸ್ತಿ ಇದ್ದರೆ ಸೀಡ್ಸ್ ಎಲ್ಲ ತೆಗೆದುಬಿಡಬೇಕು. ಖಾರ ಜಾಸ್ತಿ ಇಲ್ಲಾಂದರೆ ಸೀಡ್ಸ್ ಎಲ್ಲ ಇದ್ರೂ ನಡೆಯುತ್ತೆ. ಓಕೆ, ಈ ಥರ ಮಾಡಿದ್ದೀನಿ ನಾನು ಆಲ್ರೆಡಿ. ಫುಲ್ ಆ ಎಡ್ಜಿಂದ ಈ ಎಡ್ಜ್ವರೆಗೂ ಮಾಡ್ಕೊಂಡಿದ್ದೀನಿ. ಓಕೆ, ಇದು ಜಾಸ್ತಿ ಖಾರ ಇಲ್ಲ. ಅವಾಗ ಸ್ವಲ್ಪ ಸ್ಮೆಲ್ ನೋಡಿದರೆ ಗೊತ್ತಾಗುತ್ತೆ, ಒಂದೊಂದು ಖಾರ ಇರುತ್ತೆ, ಒಂದೊಂದು ಖಾರ ಇರಲ್ಲ. ಇದೇನು ಖಾರ ಇಲ್ಲ ಅಷ್ಟೊಂದು. ಓಕೆ, ಹಂಗಾಗಿ ಸೀಡ್ಸ್ ಇಲ್ಲ. ನೀವು ಖಾರ ಜಾಸ್ತಿ ಐತೆ ಅಂತಂದರೆ ಕೆಲವೊಂದು ಸಲ ಸಣ್ಣ ಚಿಕ್ಕ ಮಕ್ಕಳು ಸ್ವಲ್ಪ ಏಜ್ ಆಗಿರೋರೆಲ್ಲ ತಿಂತಾರೆ ಅಂದರೆ ಈ ಥರ ಸೀಡ್ಸ್ ಎಲ್ಲ ತೆಗೆದುಕೊಡ್ಬೋದು, ಏನು ತೊಂದರೆ ಇಲ್ಲ. ಅದೇ ಇದನ್ನೆಲ್ಲ ಈ ಥರ ಕಿತ್ತಿ ಬಿಸಾಕಬೇಕು. ಸೀಡ್ಸ್ ಎಲ್ಲ ತೆಗಿಬೇಕು. ಸೀಡ್ಸ್ ಎಲ್ಲ ತೆಗೆದು ನೋಡಿ, ಸೀಡ್ಸ್ ಎಲ್ಲ ತೆಗಿತಾ ಈ ಥರನೂ ಮಾಡ್ಕೊಬೋದು. ಇದರಲ್ಲಿ ಸ್ಟಫಿಂಗ್ ಹಾಕ್ಕೋಬೇಕು ಇವಾಗ. ಓಕೆ, ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಇವಾಗ. ಎಲ್ಲವನ್ನೂ ಈ ಥರ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಮಧ್ಯದಲ್ಲಿ ಸ್ಟಫಿಂಗ್ ಏನು ಹಾಕ್ಕೋಬೇಕಂತಂದರೆ ಇದು ಮೆಂತ್ಯಕಾಳದ್ದು. ಓಕೆ, ಮೆಂತ್ಯಕಾಳು. ಓಕೆ, ಮೆಂತ್ಯಕಾಳು ತೊಗೊಂಡಿದ್ದೀನಿ. ಹಸಿದೆ, ಸುಡಬೇಕಂತ ಏನಿಲ್ಲ, ಹಸಿದೆ ನಡೀತೈತಿ. ನೆಕ್ಸ್ಟ್ ಇವಾಗ ಐತಲ್ಲ ಇದು ಜೀರಿಗೆ. ಓಕೆ, ಜೀರಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದೈತಲ್ಲ ಹಿಂಗು ನಮಗೆ ಪುಡಿ ಥರನೂ ಬಂದಿಲ್ಲ, ಈ ಥರನೇ ಬಂದಿದೆ ಯಾಕೋ ಈ ಸಲ, ಹಾಗಾಗಿ ಹಿಂಗು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದೈತಲ್ಲ ಕಲ್ಲುಪ್ಪು, ಇದನ್ನು ಇವಾಗ ಪೌಡ್ರ್ ಮಾಡ್ಕೋಬೇಕು. ಓಕೆ, ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಜೀರಿಗೆ ಹಾಕ್ಕೊತೀನಿ. ನೆಕ್ಸ್ಟ್ ಹಾಗೆ ಮೆಂತ್ಯಕಾಳು ಹಾಕ್ಕೊತೀನಿ. ಆಮೇಲೆ ಹಿಂಗೆ ಹಾಕ್ಕೊತೀನಿ. ಇದನ್ನೆಲ್ಲ ಫೈನ್ ಪೌಡ್ರ್ ಮಾಡಬೇಕು. ಓಕೆ, ಪೌಡ್ರ್ ಮಾಡ್ಕೋಬೇಕು. ಇದೆಲ್ಲ ಇದಕ್ಕೆ ಹಾಕಿಬಿಡ್ತೀನಿ ಇವಾಗ. ಓಕೆ, ಇದು ಫೈನ್ ಪೌಡ್ರ್ ಮಾಡ್ಕೊಂಬಂದಾಗಿದೆ. ಇದು ಪೌಡ್ರ್ ಆಗಿದೆ ಅಲ್ಲ, ಇದು ಸ್ಟಫಿಂಗ್ ಮಾಡಬೇಕು. ಇವಾಗ ಎಲ್ಲ ಮಿರ್ಚಿ ಒಳಗೂ ಇದನ್ನು ಸ್ಟಫಿಂಗ್ ಮಾಡಬೇಕು. ಇದೆಲ್ಲ ಕೈಯಿಂದ ತೆಗಿಬೇಕು. ಎಲ್ಲ ಕೈಯಿಂದ ತೆಗೆದು ಇದು ಎಲ್ಲ ಮಿರ್ಚಿನಲ್ಲೂ ಇದು ಸ್ಟಫಿಂಗ್ ಹಾಕ್ಕೋಬೇಕು. ತುಂಬ ಟೇಸ್ಟಾಗಿರ್ತೈತಿ. ಒಬ್ಬರು ಬೆಳ್ಳುಳ್ಳಿನೂ ಹಾಕ್ತಾರೆ. ಬೆಳ್ಳುಳ್ಳಿ ಬೇಡ, ಯಾಕಂದರೆ ಒಂದ್ಸಲ ಪೂಜೆ ಏನಾದರೂ ಮಾಡಿದಾಗ ಅದು ಬೆಳ್ಳುಳ್ಳಿ ಎಲ್ಲ ತಿನ್ನಬಾರ್ದು. ಹಾಗಾಗಿ ಈ ಥರ ಬೆಳ್ಳುಳ್ಳಿ ಏನು ಹಾಕಿಲ್ಲ ನಾನು. ಓಕೆ, ನೆಕ್ಸ್ಟ್ ಇವಾಗ ಎಲ್ಲ ಮಿರ್ಚಿಗೂ ಸ್ಟಫಿಂಗ್ ಮಾಡ್ಕೊಬೇಕು. ಪ್ಲೀಸ್ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಇದು ಸ್ಟಫಿಂಗ್ ತೊಗೊಂಡು ಇವಾಗ ಮಿರ್ಚಿ ಇದೆ ಅಲ್ಲ, ಈಗ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಂದರೆ ಇದು ಸೀಡ್ಸ್ ಎಲ್ಲ ಬೇಡ ಅಂತಂದರೆ ತೆಗಿಬೋದು. ಖಾರ ಇರುತ್ತೆ,
ಹಾಗೆ ಮತ್ತು ಸ್ವಲ್ಪ ಏಜ್ ಆಗಿರೋರೆಲ್ಲ ತಿಂತಿರ್ತಾರೆ ಅಂದರೆ ಸೀಡ್ಸ್ ಬೇಕಂದರೆ ತೆಗಿಬೋದು. ಜಾಸ್ತಿ ಖಾರ ಇದ್ದರೆ ತೆಗಿಬೋದು, ಖಾರ ಅಷ್ಟೊಂದೇನಿಲ್ಲ ಅಂದರೂ ನಡೀತದೆ. ನಾವು ಖಾರ ಜಾಸ್ತಿ ತಿಂತೀವಿ, ನಮಗೆ ಖಾರದ ಅಭ್ಯಾಸ ಆಯಿತು ಅಂತಂದರೆ ಓಕೆ ಈ ಥರ ಸ್ಟಫ್ ಮಾಡ್ಕೊತ ಬರಬೇಕು. ಓಕೆ, ಇದನ್ನು ಬಿಸಿಲಿಗೆ ಒಣಗಿಸ್ಕೋಬೇಕು. ಮೊಸರಲ್ಲಿ ಹಾಕಿದ್ದು ಒಬ್ಬೊಬ್ಬರು ಡೈರೆಕ್ಟ್ ಮೊಸರೊಳಗೆ ಹಾಕ್ತಾರೆ. ಇದು ನಾವು ಈ ಥರ ಸ್ಟೋರ್ ಮಾಡಿರ್ತೀವಿ. ಡೈರೆಕ್ಟ್ ಮೊಸರೊಳಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದ್ಸಲ ಇದು ಸ್ಮೆಲ್ ಎಲ್ಲ ಬಂದುಬಿಡುತ್ತೆ, ಸೀಡ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀರ, ಒಂದ್ಸಲ ಸ್ಮೆಲ್ ಬಂದುಬಿಡುತ್ತೆ ಅದು. ಓಕೆ, ಹಾಗಾಗಿ ನಾನು ಜಾಸ್ತಿ ಇದನ್ನೇ ಈ ಥರನೇ ಮಾಡ್ಕೊತೀನಿ. ಸ್ವಲ್ಪ ಒಂದಿಷ್ಟು 100 ಗ್ರಾಮ್ಸ್ 200 ಗ್ರಾಮ್ಸ್ ಅಷ್ಟು ತೊಗೊಂಡು ಮೊಸರಲ್ಲಿ ಹಾಕ್ಕೊಂಡು ಮಾಡ್ಕೊತೀನಿ ಅದನ್ನು. ಓಕೆ, ಈ ಥರ ಆಯಿತಾ. ಸ್ಟಫಿಂಗ್ ಇದು ಜಾಸ್ತಿ ಇದೆ ಅಂತ ನೀವು ಅನ್ನಿಸ್ತಾ ಇದೆ. ಇದು ಯಾಕಂದರೆ ಈಗ ಬಿಸಿಲಿಗೆ ನೀರು ಬಿಟ್ಬಿಡ್ತೈತೆ ಇದು. ಓಕೆ, ಬಿಸಿಲಿಗೆ ಹಾಕಿದಾಗ ಹಾಗಾಗಿ ಸ್ವಲ್ಪ ಒಂದು ಅಳತೆಗೆ ಹಾಕ್ಕೊಂಡಿದ್ದೆ ನಾನು. ಓಕೆ, ಇದರಲ್ಲಿ ಒಬ್ಬೊಬ್ಬರು ಬೆಳ್ಳುಳ್ಳಿ ಹಾಕ್ತಾರೆ. ಈ ಸ್ಟಫಿಂಗಲ್ಲಿ ಬೆಳ್ಳುಳ್ಳಿ ಮತ್ತು ಹಾಗೂ ಸಾಸಿವೆ ಮತ್ತು ಶುಂಠಿ ಹಾಕ್ತಾರೆ. ಜಾಸ್ತಿ ಮಸಾಲ ಎಲ್ಲ ಬೇಡ, ಎಷ್ಟು ಸಾಧ್ಯ ಅಷ್ಟು ಇದು ಇರಲಿ ಅಂತೇಳಿ ನಾನು ಹಾಕ್ತಾಯಿಲ್ಲ. ಓಕೆ, ಈ ಥರ ಎಲ್ಲ ಸ್ಟ್ರೇಟೇ ಮಾಡ್ತೀರಾ? ಎಲ್ಲ ಸ್ಟ್ರೇಟೇ ಇಲ್ಲ, ಈ ಥರ ಬೆಂಡೂ ಇದೆ ನೋಡಿ ಇದು. ಓಕೆ, ಫುಲ್ ಬೆಂಡು ಇದೆ, ಇದರಲ್ಲೂ ಸ್ಟಫಿಂಗ್ ಮಾಡ್ಬೋದು. ಓಕೆ, ಏನು ತೊಂದರೆ ಬರುತ್ತೆ ಸ್ಟಫಿಂಗ್ ಮಾಡೋದು. ಇದನ್ನು ಬಿಸಿಲನ್ನ ಒಣಗಿಸ್ಕೋಬೇಕು. ಓಕೆ, ಎಲ್ಲವೂ ಸ್ಟಫಿಂಗ್ ಮಾಡಾಗಿದೆ. ಪ್ರತಿಯೊಂದನ್ನು ಸ್ಟಫಿಂಗ್ ಮಾಡಿಟ್ಟಿದ್ದಾನಲ್ಲ, ಬಿಸಿಲಿಗೆ ಒಣಗಿಸ್ಕೋಬೇಕು. ತುಂಬ ಟೇಸ್ಟಾಗಿರ್ತೈತೆ. ಮೆಂತ್ಯಕಾಳು ಹಾಕಿದ್ದೇನೆ ಮತ್ತು ಹಿಂಗು, ಜೀರಿಗೆ, ಉಪ್ಪು ಸ್ಟಫಿಂಗ್ ಮಾಡಿರೋದು. ನೆಕ್ಸ್ಟ್ ಒಂದು 8 ದಿವಸ ಬಿಸಿಲಿನಲ್ಲಿ ಒಣಗಿಸ್ಕೋಬೇಕು. ಓಕೆ, 8 ದಿವಸ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಈ ಥರ. ಇನ್ನೊಂದು 3 ದಿವಸ ಒಣಗಿಸಿದ್ದೀನಿ. ಇನ್ನೊಂದು 3-4 ದಿವಸ ಒಣಗಿಸಿದ್ರೆ ಪೂರ ಒಣಗುತ್ತೆ. ಓಕೆ, ಸ್ವಲ್ಪ ಎಣ್ಣೆ ಕಾಯ್ಸೋಕ್ಕಿಡಬೇಕು. ಎಣ್ಣೆ ಕಾಯ್ಸೋಕ್ಕಿಟ್ಟು ಇದನ್ನು ಫ್ರೈ ಮಾಡ್ತೀವಿ. ಓಕೆ, ನೀರು ತುಂಬ ಚೆನ್ನಾಗಿರುತ್ತೆ. ಅನ್ನ ಸಾರಿಗೆಲ್ಲ ಅದು ಜಾಸ್ತಿ ಅನ್ನ ಸಾರು ಮಾಡಿದಾಗ ಇದು ಬೇಕೇ ಬೇಕು. ಅನ್ನ, ಬೇಳೆ, ಸಾಂಬಾರು, ಏನಾನ ಹಬ್ಬಗಳು ಮಾಡಿದಾಗ ತುಂಬ ಟೇಸ್ಟಾಗಿರುತ್ತೆ. ಓಕೆ, ನನಗಂತೂ ಇದಂದರೆ ತುಂಬ ಇಷ್ಟ. ಮೊಸರನ್ನಕ್ಕೂ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಮೊಸರನ್ನಕ್ಕೂ, ಅನ್ನ ಸಾಂಬಾರು ಅಥವಾ ಬದನೆಕಾಯಿ ಏನಾನ ಮನೆಯಲ್ಲಿ ಹಬ್ಬ ವಿಶೇಷ ಇದ್ದಾಗ ಅಂದು ಇದು ಮಾಡಲೇಬೇಕು. ಅಷ್ಟು ಹಪ್ಪಳ ಸಂಡಿಗೆ ಎಷ್ಟು ಇಂಪಾರ್ಟೆಂಟೋ ಅದರಂಗೆ ಇದನ್ನು ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು, ಅನ್ನ ರಸಮ್, ಅನ್ನ ಬೇಳೆ ಸಾರಿಗೆ ತುಂಬ ಪರ್ಫೆಕ್ಟ್ ಆಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಇದು ಮೊದಲ ಕಾಲದ್ದಾದ್ರೂ ಇದು ಮೊಸರಲ್ಲೂ ಹಾಕ್ಕೋಬೋದು ಅಥವಾ ಅದೇ ಜೀರಿಗೆ ಉಪ್ಪು ಹಾಕಿ ಬಿಸಿಲಲ್ಲಿ ಒಣಗಿಸ್ಕೋಬೋದು. ಮೆಂತ್ಯಕಾಳು, ಜೀರಿಗೆ, ಉಪ್ಪು ಹಾಕಿ ಮೊಸರಲ್ಲಿ ಹಾಕಿದರೆ ಸ್ವಲ್ಪ ಸ್ಮೆಲ್ಲೆಲ್ಲ ಬರುತ್ತೆ. ನೀವು ಯಾವಾಗ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೋಡ್ಕೊಂಡು ಮೊಸರಲ್ಲಿ ಹಾಕ್ಕೋಬೋದು. ನಾವು ಮೊಸರಲ್ಲಿ ಮೊದಲೇ ಹಾಕಿ ಇಡಲ್ಲ, ಎಲ್ಲ ಸ್ಮೆಲ್ ಬರುತ್ತೆ ಅಂತೇಳಿ. ಅನ್ನ ಸಾಂಬಾರು, ಅನ್ನ ರಸಮ್, ಅನ್ನ ಟೊಮಾಟೊ ಸಾರು, ಪಲಾವ್, ಮೊಸರನ್ನಕ್ಕೋ ಎಲ್ಲದಕ್ಕೂ ತುಂಬ ಹೇಳಿ ಮಾಡಿಸಿದ ಜೋಡಿ ಈ ಥರ ಕಲಿಸ್ಕೊಂಡು ಊಟ ಮಾಡ್ತಾಯಿದ್ರೆ ವಾವ್ ಸೂಪರಾಗಿರುತ್ತೆ. ಊಟ ಮಾಡಬೇಕು. ಅಥವಾ ಈ ಥರ ಕಟ್ ಅಂತಲೇ ಕಡಿಬೇಕು.